Good morning to all. Welcome to Salva Academic English channel. To all my dear students, this is the third video I am posting about cleaning the surrounding of the houses. I had given you a task yesterday to clean the front yard and backyard of your and surrounding of your house step by step, and post me a record it before cleaning and after cleaning and show it in the classroom. I had told you to submit the video or display the video the next day itself, but you may take your own time. You take 1 week time, but you start the work now. And this is what is the scene the next day. ಇದು ಮಾರನೇ ದಿನದ ದೃಶ್ಯ. ನಿಮಗೆ ನಾನು ಟಾಸ್ಕ್ ಕೊಟ್ಟಿದ್ದೀನಿ. ನಿಮ್ಮ ಮನೆಯ ಮುಂಭಾಗ, ಹಿಂಭಾಗ ಮತ್ತು ಆವರಣವನ್ನು ಶುಚಿ ಮಾಡಿ ನೀವೇ ಖುದ್ದಾಗಿ. ನಂತರ ಅದನ್ನು ರೆಕಾರ್ಡ್ ಮಾಡಿ ನೀವು ಅದನ್ನು ಕ್ಲೀನ್ ಮಾಡೋ ಮುಂಚೆ ಹೇಗಿತ್ತು, ಸ್ವಚ್ಛಗೊಳಿಸುವ ಮುಂಚೆ ಹೇಗಿತ್ತು, ಸ್ವಚ್ಛಗೊಳಿಸಿದ ನಂತರ ಹೇಗಿತ್ತು ಅನ್ನೋದನ್ನು ರೆಕಾರ್ಡ್ ಮಾಡಿ ಅಂತ. ನಿನ್ನೆ ನಾನು ಮಾಡಿದ ಕೆಲಸ ಕ್ಲೀನ್ ಮಾಡುವ ಮುಂಚೆ, ಸ್ವಚ್ಛಗೊಳಿಸುವ ಮುಂಚೆ ಹೇಗಿತ್ತು ಅಂತ ಒಂದು ವಿಡಿಯೋ ಹಾಕಿದ್ದೀನಿ. ಸ್ವಚ್ಛಗೊಳಿಸಿದ ನಂತರ ಹೇಗಿತ್ತು ಅಂತ ಇನ್ನೊಂದು ವಿಡಿಯೋ ಹಾಕಿದ್ದೀನಿ. ನಿಮಗೆ ನಾಳೆನೇ ಮಾಡಿ ಆ ವಿಡಿಯೋ ಅಂತ ಹೇಳಿದ್ದೆ. ನೀವು 1 ವಾರ ಸಮಯ ತಗೊಳ್ಳಿ. ಹಂತವಾಗಿ ನಿಮಗೆ ಸಮಯ ಸಿಕ್ಕಾಗ ಮಾಡಿ ನೋಡಿ. ಈಗ ಇವತ್ತಿನ ಬೆಳಗಿನ ಕೆಲಸ ಅರ್ಧ ಗಂಟೆ ಶ್ರಮ ಅಷ್ಟೇ. ಇವತ್ತು ಮಳೆ ಬರ್ತಾಯಿತ್ತು, ವಾಕ್ ಹೋಗಲಿಲ್ಲ. ಅದ್ರ ಬದಲಿಗೆ ಇಲ್ಲಿ ಮಾಡಿದೆ, ಈ ಕೆಲಸ ಮಾಡಿದೆ. ಈಗ ಹೇಗೆ ಕಾಣುತ್ತೆ? Dr. Bro, you see here friend, look at my work. I am imitating you. ನೋಡಿ ಫ್ರೆಂಡ್ಸ್, ಹೇಗೆ ಕಾಣ್ತಿದೆ ಈಗ? ನಿನ್ನೆಗಿಂತ ಇದು ಚೆನ್ನಾಗಿ ಕಾಣ್ತಿದೆ ಅಲ್ಲ? Dr. Bro, you are doing really a good job there. You are showing, you are traveling around the world and giving us different various information about different nations. I come back to India and I will give you a task if you come and meet me, okay? You see, in this way, friends, you see, I am imitating Dr. Bro. We work for our satisfaction and we work for ourselves. The result, we should enjoy the result of our work, and we should not work for anybody's certificate. ಯಾರೋ ನಮಗೆ ಸರ್ಟಿಫಿಕೇಟ್ ಕೊಡ್ತಾರೆ, ಯಾರೋ ಬೆನ್ನು ತರ್ತಾರೆ, ಯಾರೋ ದಿನ ಮಾಡ್ತಾರೆ. ಎಲ್ಲ ನನ್ನ ಮನೆ ಮುಂದೆ ಗಲೀಜಿರಬಾರ್ದು. ಗಲೀಜಿದ್ರೆ ಏನಾಗುತ್ತೆ? ಹುಳ ಹುಪ್ಪಟೆಗಳು ಬರುತ್ತೆ, ರೋಗಾಣುಗಳು ಬರುತ್ತೆ. ಇಲ್ಲಿದ್ದ ಎಲ್ಲ ಕವರ್ಗಳು, ಕುರ್ಕುರೆ, ಲೇಸು, ಹನ್ಸು, ಪ್ಲಾಸ್ಟಿಕ್ ಕವರು ಮತ್ತು ಬಳೆ ಚೂರುಗಳು ಇತ್ಯಾದಿ 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 ಅಗಿತಾ ಹೋದಾಗ ಒಂದೊಂದೇ ಹುಳಗಳು, ಕ್ರಿಮಿಕೀಟಗಳು ಭೂಮಿಯಿಂದ ಒಳಗಡೆಯಿಂದ ಆಚೆಗೆ ಬಂದಿವೆ. ನೋಡಿ, ಈಗ ಬಿಸಿಲಿಗೆ ಎಕ್ಸ್ಪೋಸ್ ಆಗಿದೆ. ಒಂದು ದಿನ ಈ ಥರ ಇದ್ದರೆ ಒಣಗಿದ್ರೆ ಬಿಸಿಲಿಗೆ ಸರಿಯಾಗುತ್ತೆ. ಇನ್ನೊಂದು ಸಾರಿಗೆ ಇನ್ಯಾವಾಗ ಟೈಮ್ ಸಿಕ್ಕಿದಾಗ ಮತ್ತೆ ಕ್ಲೀನ್ ಮಾಡಿ ಇಲ್ಲಿ ತುಳಸಿ ಗಿಡನೋ ಹೂವಿನ ಗಿಡನೋ ಹಾಕಿದರೆ ಮನೆ ಮುಂದೆ ಮುಳ್ಳಿನ ಗಿಡ, ಎಂತೆಂಥದ್ದು ಹುಳ ಹುಪ್ಪಟೆ ಹರಿದಾಡಿದರೆ ಚೆನ್ನಾಗಿರುತ್ತಾ? ಅಥವಾ ತುಳಸಿ ಗಿಡ ಆ್ಯಂಟಿ
ಹಸಿರಿನಲ್ಲೊಂದು ರಂಗೋಲೆ, ಇದು ಮನಸ್ಸಿಗೆ ಮುದ ನೀಡುತ್ತಾ? ನೀವೇ ತೀರ್ಮಾನ ಮಾಡಿ. ನಿಮಗೆ ಕೊಟ್ಟಿರೋ ಟಾಸ್ಕನ್ನು ನೀವು ಯಾವ ಮಟ್ಟಿಗೆ ಕಂಪ್ಲೀಟ್ ಮಾಡ್ತೀರಾ ನೋಡ್ತೀನಿ. ದ ಬೆಸ್ಟ್ ವಿಡಿಯೋ ಕ್ಲೀನರ್ ಆ್ಯಂಡ್ ದ ಬೆಸ್ಟ್ ವಿಡಿಯೋ ಈಸ್ ಗೋಯಿಂಗ್ ಟು ಗೆಟ್ ಎ ಪ್ರೈಸ್ ಫ್ರಮ್ ಮೈ ಸೈಡ್. ಯಾರೋ ನೀವು ಕ್ರಿಯೇಟ್ ಮಾಡಿರೋ ಎಲ್ಲ ವೀಡಿಯೋನು ನಾನು ನೋಡ್ತೀನಿ, ಡಿಸ್ಪ್ಲೇ ಮಾಡ್ತೀನಿ. ನೀವೇ ಕಮೆಂಟ್ ಮಾಡಿ ಬಿಡುವಿನ ವೇಳೆಯಲ್ಲಿ. ಆಮೇಲೆ ಯಾವುದು ಅತ್ಯುತ್ತಮ ಅಂತ ಅನಿಸುತ್ತೆ ಅವರಿಗೆ ನಾನು ನಿಜವಾಗಿಯೂ ಒಂದು ಬಹುಮಾನವನ್ನು ಕೊಡ್ತೇನೆ. ಓಕೆ, ಬಾಯ್. ನೋಡಿ, ಬೆಳಕು ಬಂದಿದೆ ಮನೆಯ ಹೊಸ್ತಿಲ ಒಳಗೆ, ಕಿಟಕಿ ಬಾಗಿಲು ತೆರೆದು ಬರಮಾಡು ಒಳಗೆ. ಒಂದು ಕನ್ನಡದ ಒಂದು ಕವನ, ಪ್ರಸಿದ್ಧ ಕವಿಯ ಕವನ. ಎಲ್ಲದ ಮನೆ ಬಾಗಿಲಿಗೂ ಬೆಳಕು ಬಂದಿದೆ, ಶಿಕ್ಷಣ ಬಂದಿದೆ, ಕಿಟಕಿ ಬಾಗಿಲು ತೆರೆದು ಬರಮಾಡಿ ಒಳಗೆ.